ಈ ಸೈಕಲಲ್ಲಿರುವಂಥ ಶ್ವಾನ ಹಾಗೂ ಈ ವ್ಯಕ್ತಿ 30,000 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿಕೊಂಡು ಕೇಪ್ ಟೌನ್ಗೆ ಹೊರಟಿದ್ದಾರೆ. ಕೇವಲ ಒಂದೇ ಉದ್ದೇಶ, ಕರ್ನಾಟಕದಲ್ಲಿರುವಂಥ ಒಂದು ಸ್ಕೂಲಿಗೆ 1 ಕೋಟಿ ಫಂಡ್ ರೈಸ್ ಮಾಡೋದಕ್ಕೆ. ನಂಬ್ತೀರಾ? ಮುಂದೆ ಫುಲ್ ಸ್ಟೋರಿ ನೋಡ್ಕೊಂಬರೋಣ ಬನ್ನಿ. ಹಲೋ, ಹಾಯ್. ಆಗಸ್ಟ್ 15ರಂದು ಇವರ ಜರ್ನಿ ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಆಗಿದೆ. ಸೊ ಇವರು ಇವಾಗ ಹೋಗ್ತಾ ಇರೋದು ಆಲ್ಮೋಸ್ಟ್ 29 ದೇಶಗಳನ್ನ ಸುತ್ತಕೊಂಡು ಕೊನೆಗೆ ಹೋಗಿ ರೀಚ್ ಆಗೋದು ಕೇಪ್ ಟೌನ್, ಆಫ್ರಿಕಾ. ಈ ಒಂದು ಜರ್ನಿಗೆ ಆಲ್ಮೋಸ್ಟ್ 2 ವರ್ಷ ತೊಗೊಂಡಂತೆ ಗುರು. ಸೈಕ್ ಆಗೋದೆ ನಾನು ಇದು ಕೇಳಿದ ತಕ್ಷಣ. ಅದು ಭೈರವ ಅಂತೂ ಫುಲ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಕ್ರೇಜಿಯಾಗಿರುತ್ತೆ ಗುರು, ನಿಜವಾಗ್ಲೂ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅಂತಿರುತ್ತೆ. ಆಮೇಲೆ ಇವರೊಂದು ಒನ್ ಆಫ್ ದ ಕ್ರೇಜಿಯಸ್ಟ್ ಸೈಕ್ಲಿಸ್ಟ್ ನನ್ನ ಲೈಫಲ್ಲೇ ನಾನು ನೋಡಿರೋದು. ಇವರು ಯಾವ ರೇಂಜಿಗೆ ಓಡಾಡ್ತಾರೆ ಅಂದರೆ ಸೈಕಲಲ್ಲಿ ಆಲ್ಮೋಸ್ಟ್ ಸಿಂಗಾಪುರು, ಸುಮಾರು ದೇಶಗಳು ಆಲ್ರೆಡಿ ಸುತ್ತಾಡಿದ್ದಾರೆ. ಬಟ್ ಐ ಥಿಂಕ್ ದಿಸ್ ಇಸ್ ಗೋನ್ ಬಿ ಈಸ್ ಲಾರ್ಜೆಸ್ಟ್ ಆ್ಯಂಡ್ ದ ಹೈಯೆಸ್ಟ್ ಎವರ್ ಕಿಲೋಮೀಟರ್, ದಟ್ಟು ಒಂದು ಶ್ವಾನ ಜೊತೆಗೆ. ಆದಷ್ಟು ಜನ ಇವರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೂ ಬನ್ನಿ ಇವ್ರಿಗೆ ಹೋಗಿ ಡೈರೆಕ್ಟಾಗಿ ಮಾತಾಡ್ಸೋಣ. ಬ್ರೋ ನೋಡಿ, ಬ್ಯಾಗ್ ಹಾಕ್ಕೊಂಡಿದ್ದೀನಿ, ಕೆಲ್ಸಕ್ಕೆ ಹೋಗಿದ್ದೆ, ದಯವಿಟ್ಟು ಕ್ಷಮಿಸಿ. ಅದೇನೋ ಗೊತ್ತಿಲ್ಲ ನೋಡಿ, ಯಾವುದೋ ರೂಟಲ್ಲಿ ಬರೋಕ್ಕೆ ಹೋದೆ, ನೀವು ಅದೇ ಟೈಮಿಗೆ ಸಿಕ್ಕಿದ್ರಿ. ಪ್ಯಾಟರ್ನ್ ನೋಡಿದ್ದೆ ಗೊತ್ತಾಯ್ತದೆ ನೀವೇ ಇರಬೇಕು ಅಂತ. ಖುಷಿ ಆಯಿತು ಬ್ರೋ. ಸೊ ಸ್ನೇಹಿತರೆ ನೋಡಿ, ಭೈರವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಟ್ರಿಪ್ಪಿಗೆ. ಭೈರವ, ಓ ಭೈರವ, ಹ್ಯಾಪಿ ಜರ್ನಿ ಕಣೋ, ಹ್ಯಾಪಿ ಜರ್ನಿ. ಬ್ರೋ ನಿಮ್ಮ ಧೈರ್ಯಕ್ಕೆ ಮೆಚ್ಚಿದೆ ಬ್ರೋ. ನಾವು ನಿಜವಾಗ್ಲೂ ಇಲ್ಲಿಂದ ಒಂದು 100 ಕಿಲೋಮೀಟರ್ ಅಂದ್ರೆ ಅದೇ ನಮಗೆ ಒಂಥರ ನಿಮ್ಮದು ವರ್ಲ್ಡ್ ಟೂರ್ ಹೋದಂಗೆ ಆಗುತ್ತೆ. ಬಟ್ ನೀವು ನಿಜವಾಗ್ಲೂ ಅಷ್ಟು ದೂರ ಹೋಗ್ತಿದ್ದೀರಾ ಅಂದರೆ ರಿಯಲಿ ಗ್ರೇಟ್. ಆಗಲಿ, ಒಳ್ಳೇದಾಗಲಿ ಬ್ರೋ. ಸಿಗೋಣ ಬ್ರೋ. ಸೂಪರ್, ಖುಷಿ ಆಯಿತು ನಿಜವಾಗ್ಲೂ. ನಿಮ್ಮ ರೈಡ್ ಸಕ್ಸಸ್ಫುಲ್ ಆಗಲಿ. ಬಂದಿದ್ದ ತಕ್ಷಣ ಸಿಗ್ತೀನಿ ಬ್ರೋ, ಓಕೆನಾ? ನಾವಿದ್ದೀವಿ ನಿಮ್ಮ ಜೊತೆಗೆ ಬೆಂಬಲಾಗೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ.